ಒಂದು ಧರ್ಮ, ಒಂದು ದಾನ, ಒಂದು ದಾನ. ಹೌದ್ ಹೇಳ್ರು ಏನತ್ತ ಎಲ್ಲಾ ಜಗತ್ತಿನಾಗ ಹೌದ್ ಆ ದೇವರಿಗೆ ಬಪ್ಪಣ್ಣ ಹೌದ್ ತನ್ನ ಜೀವದಾನ ಕೊಟ್ಟ. ಹೌದು ಜೀವದಾನ ಕೊಟ್ಟಿದ್ದಕ್ಕಾಗಿ ಹಾ ಕ್ವಾಣೇಶ್ವರ ದೈತನನ್ನ ಮರ್ದನ ಮಾಡ್ಬೇಕಾಯ್ತು. ಹೌದು ಮುಂದ ಅವನೇ ಮುತ್ಯ ಮಾಳಿಂಗರಾಯಿ ಆಗಿ ಮರ್ತ್ಯ ಲೋಕಕ್ಕೆ ಬಂದ ಅಂತಕ್ಕಂತ ಸಂಕಲ್ಪನೆ ಹೇಳ್ರು. ಹೇಳಿದ್ರಿಪ್ಪ. ಯಾಕ್ರಿ ಸರ ಅವ್ರು ಹೇಳ್ತಕ್ಕಂತ ವಿಷಯವೂ ಒಂದು ದಾರಿ ಹಿಡ್ದದ. ಹೌದು ಧರ್ಮ ಅಂದ್ರೆ ಏನು, ಏನ್ರಿಪ್ಪ ಧರ್ಮದ ಮೂಲ ಏನೈತಿ ಏನ್ ಸರ ಇದನ್ನ ಹೇಳಬೇಕಾಗ್ಯದ. ಹೌದು ತಮಗೆಲ್ಲರಿಗೂ ಒಂದು ಮಾತು ಹೇಳ್ದೈತಿ. ಏನಪ್ಪ ಅದು ಜಗತ್ತಿನ್ಯಾಗ ಧರ್ಮ ಐತೆ, ಜಗತ್ತಿನ್ಯಾಗ ಧರ್ಮದಿಂದ ದೇವರ ಸಿಂಹಾಸನ ಏರ್ಲಿಕ್ಕೆ ಸಾಧ್ಯ ಐತಿ. ಹೌದ್ ಹೌದಾ ಅದು ಹೆಂಗ್ರಿಪ್ಪ ಒಂದು ಈ ಹಿರೇಕೋಡಿ ಗ್ರಾಮದ ಹೆಣ್ಣು ಮಗಳನ್ನ ಎಲ್ಲಿ ಕೊಟ್ಟಾರ? ಎಲ್ರಿ ಸರ ನಾಗರಾಳ್ ಅಂತ ಊರಿಗೆ ಕೊಟ್ಟಾರ. ಹೌದ್ ನಾಗರಾಳ್ ಅಂತ ಊರಿಗೆ ಕೊಟ್ಟು ಲಗ್ನ ಮಾಡ್ಯಾರ. ಲಗ್ನ ಮಾಡಿ ಮದುವೆ ಮುಂಜೆಲ್ಲ ಹೆಣ್ಣು ಮಗಳನ್ನ ಕಳಿಸ್ಯಾರ. ಹೆಣ್ಣು ಮಗಳ ನಡಿಲಿಕ್ಕತ್ತೆ 10 ವರ್ಷ ಆಗ್ಯದ. ಹೌದ್ ಹೌದು ಈ ತವ್ರ ಮನೆಯವ್ರು ಎಷ್ಟೋ ಮಂದಿ ಕರ್ಲ್ಯಾಕ ಹೋದ್ರ ಅತ್ತಿ ಮಾವನ ಮನೆಯವ್ರು ಒಟ್ಟೆ ಹೆಣ್ಣು ಮಗಳನ್ನ ಹೊಳ್ಳಿ ಕಳಿಸೇ ಇಲ್ಲ. 10 ವರ್ಷ ತನಕ ಕಳಿಸೇ ಇಲ್ಲ. 10 ವರ್ಷ ತನಕ ಕಳಿಸೇ ಇಲ್ಲ. ಹೌದ್ 10 ವರ್ಷ ಆದ್ಮೇಲೆ ನಾಡಿಗೆ ಪಂಚಮಿ, ನಾಗರ ಪಂಚಮಿ ದೊಡ್ಡ ಹಬ್ಬ ಬಂದೈತಿ. ಹೌದು ಅಣ್ಣಿದ್ದ ಹೊಲದಾಗ ಗಳೆ ಹುಡ್ಯಾನ. ಹೂಡಿರ್ತಕ್ಕಂತ ಸಮಯದಲ್ಲಿ ಸುತ್ತ ಹಳ್ಳಿ ಹೆಣ್ಣು ಮಕ್ಕಳೆಲ್ಲ ನಾಗರ ಪಂಚಮಿ ಹಬ್ಬಕ್ಕೆ ತವ್ರ ಮನೆಗೆ ಬರ್ಲಿಕ್ಕತ್ತಾರ. ಹಾಲೇರ್ಯಾಕ ಹಾಲು ನಾಗಪ್ಪಗೆ ಹಾಲು ಇರ್ಲಾಕ. ಹೌದು ಅವಾಗ ಇವ ಅಣ್ಣ ತಿಳ್ಕೊಂಡ, ಏನತ್ರಿಪ್ಪ ನಮ್ಮ ತಂಗಿನ ನಾಗರಾಳ ಗ್ರಾಮಕ್ಕೆ ಕೊಟ್ಟಿವ್. ಹೌದ್ ಕೊಟ್ಟ 10 ವರ್ಷ ಆಗೈತಿ. ನಮ್ಮ ತಂಗಿ ಎಂದು ನಮ್ಮ ತವ್ರ ಮನೆ ಹಬ್ಬಕ್ಕೆ ಬಂದಿಲ್ಲ. ತಂಗಿನ ಕರಿಲಾಕ ಹೋಗ್ಬೇಕಂತೇಳಿ ಮನಸಾ ಇಚ್ಛಾ ಮಾಡ್ಕೊಂಡ. ಹೌದಾ ಮನೆಗೆ ಬಂದ ತಾಯಿಗೆ ಹೇಳ್ತಾನ, ತಾಯಿ ಓ ತಂಗಿನ ಕರಿಲಾಕ ನಾಗರಾಳಕ್ ಹೋಗ್ತೀನಿ, ಬುತ್ತಿ ಮಾಡಿ ಕೊಡು ಅಂದ. ಹೌದಾ ಅವಾಗ ತಾಯಿ ಸಂಕಲ್ಪ ಮಾಡಿ ಹೇಳ್ತಾಳ, ಏನತ್ರಿಪ್ಪ ಯಪ್ಪ 10 ಹಳ್ಳಿ ಮಂದಿನ ಕರ್ಕೊಂಡ್ ಹೋದ್ ನ್ಯಾಯ ಮಾಡ್ರನು ಬಗೆಹರಿದಿಲ್ಲ. ನಿಮ್ಮ ತಂಗಿನ ಹೊಟ್ಟೆ ಹೊಳ್ಳಿ ನಮ್ಮ ಊರಿಗೆ ಕಳ್ಸಿಲ್ಲ. ಹೌದ್ ಯಾವಾಗ ಪಂಚಮಿ ಹಬ್ಬಕ್ಕೆ ನಿಮ್ಮ ತಂಗಿನ ಕರಿಲಾಕ ನೀ ಹೋಗ್ತಿ ಅಂದ್ರ ತಮ್ಮ ನ್ಯಾಯಕ್ಕೆ ಬೇಡ ಅನ್ಲೆತ್ತೇಳಿ ತಾಯಿ ಬುತ್ತಿ ಬಾನ ಎಲ್ಲಾ ಸಜ್ಜು ಮಾಡಿ ಕೊಟ್ಲು. ಹೌದು ಅಣ್ಣಿದ್ದ ಅವೆಲ್ಲ ಏನ್ ಮಾಡ್ಕೊಂಡ, ಹೆಡ್ಕಿಗೆ ಬುತ್ತಿ ಹಾಕೊಂಡ್ ಹೊಂಟ ಒಂದ್ ಹಾದ್ಯಾಗ ನದಿ ದಂಡಿಗೆ ಏನತ್ರಿಪ್ಪ ಒಂದು ಹೊಳಿ ದಂಡಿಗೆ ಒಂದು ಪರಮೇಶ್ವರನ್ ದೇವಾಲಯ ಇತ್ತು. ಹೌದು ಆ ಬುತ್ತಿ ಹಂಗೆ ಹೆಗಲಿ ಹಾಕೊಂಡ ಪರಮೇಶ್ವರನ್ ದರ್ಶನಕ್ಕೆ ಹೋದ. ಹೌದ್ ಆ ದೇವರಿಗೆ ನಮಸ್ಕಾರ ಮಾಡಿ ಅಣ್ಣಿದ್ದ ಅವ ಕೇಳ್ತಾನ, ಏನತ್ರಿ ಸರ ಭಗವಂತ ಪರಮೇಶ್ವರ ಬರಾಗ ನಮ್ಮ ತಂಗಿನ ನನ್ನ ಜೋಡಿ ತವ್ರ ಮನೆಗೆ ಕಳಿಸಿ ಕೊಟ್ರ ಅಂದ್ರ ಏನ್ ಮಾಡ್ತಾರಿಪ್ಪ? ಬರಾಗ ಭಗವಂತ ನಿನಗೆ ಶಿರಸ್ ಪವಾಡ ಕೊಡ್ತಾನ ಅಂತ ಹೇಳಿ ಭಗವಂತನ ಹಣಿ ಹಚ್ಚಿಗೆ ಬೇಡ್ಕೊಂಡ. ಹೌದಾ ಬೇಡ್ಕೊಂಡ ತಂಗಿ ಮನಿಗೆ ಹೋದ. ಅತ್ತಿ ಮಾವು ಕಟ್ಟಿ ಮೇಲೆ ಕೂತಾರ. ಹಳೆ ನೋಡಿ ಸಂತೋಷದಿಂದ ಹೇಳ್ತಾರ, ಏನತ್ರಿಪ್ಪ ಯಪ್ಪ 10 ವರ್ಷ ಆಯ್ತು ಯಾರು ನಮ್ಮ ಊರ್ ಕಡೆ ಸುಳಿದಿಲ್ಲ, ಬಂದಿಲ್ಲ. ಈಗ ಬಂದಿ ಬಾ ಹಳೆ ದೇವ್ರ ತಿಳಿ ಒಳಗ್ ಕರ್ಕೊಂಡು ಹೋಗಿ ಮಂಚದ ಮೇಲೆ ಕುಂಡ್ರಿಸಿ ತಂಬಿಗೆ ನೀರು ಕೊಟ್ಟು ಕೇಳ್ತಾರ, ಏನತ್ರಿಪ್ಪ ಮತ್ ಯಾವಾಗೂ ಬಂದಿಲ್ಲಪ್ಪ 10 ವರ್ಷದ ಮೇಲೆ ಇವತ್ತು ಯಾಕೆ ಬಂದಿ ಅಂತ ಹೇಳಿ ಅತ್ತಿ ಮಾವ ಕೇಳಿದಾಗ ಇವ ಹೇಳ್ತಾನ, ಏನದ್ರಿ ಸರ ಅತ್ತಿ ಮಾವ ಓ ಹಬ್ಬಕ್ಕೆ ನಾಡಿಗೆ ದೊಡ್ಡ ನಾಗರ ಪಂಚಮಿ ನಮ್ಮ ತಂಗಿನ ಮನಿಗೆ ಹಾಲು ಇರ್ಲಾಕ ಕರ್ಕೊಂಡು ಹೋಗ್ಲಾಕ ಬಂದಿನಿ ಅಂದ್ರು. ಹೌದಾ ಅವಾಗ ಅತ್ತಿ ಮಾವ ಹೇಳ್ತಾರ, ಏನತ್ರಿಪ್ಪ ಯಪ್ಪ ನಿಮ್ಮ ತಂಗಿನ ಹಾಲು ಇರ್ಲಾಕ ನೀ ಕರ್ಕೊಂಡು ಹೋಗ್ತೀನಿ ಅಂದ್ರ ತಮ್ಮ ನ್ಯಾಯಕ್ಕೆ ಬೇಡ ಅನ್ಲೋ, ಹೌದು ನಿಮ್ಮ ತಂಗಿನ ಕರ್ಕೊಂಡು ಹೋಗಂದ್ರು. ಹೌದ್ ಕರ್ಕೊಂಡು ಹೋಗಂದ ಕಾಲಕ್ಕೆ ಇವ ತೂಗು ಮಂಚದ ಮೇಲೆ ಕೂತ್ ಕೇಳ್ತಾನ, ಏನತ್ರಿಪ್ಪ ಅತ್ತಿ ಮಾವ ನೀವೆಲ್ಲ ಕಳ್ಸಕತ್ತೀರಿ, ಹೌದು ನನ್ನ ತಂಗಿ ಗಂಡನೊಂದು ಮಾತು ಕೇಳಲ್ಲ, ಹೌದಾ ಕೇಳ್ರು. ಹೌದ್ ಇಲ್ಲಿ ಪಾವ ಹೊಲಕ್ ಹೋಗ್ಯಾನ, ಅವನ ಮಾತ್ ನೀ ಏನ್ ಕೇಳ್ತಿ, ಹಿರಿಯರ ನಾವ್ ಅದೀವು, ನಮ್ಮ ಮಗನಿಗೆ ನಾವೆಲ್ಲ ಹೇಳ್ತೀವಿ, ನಿಮ್ ತಂಗಿನ ಕರ್ಕೊಂಡು ಹೋಗಂದ್ರು. ಹೌದಾ ಯಾಕಂತೇಳಿ ತಂಗಿನ ಕರ್ಕೊಂಡು ಹಳ್ಳಿ ಹೊಂಟ ಊರಿಗೆ ಬರ್ಲಾಕತ್ ನಡ್ಕೋತ. ಹೌದು ಅಟ್ ಹಾಗುದ್ರಾಗ ಏನಾಯ್ತು, ಏನಾಗಿದ್ರಿಪ್ಪ ಹಂಗೆ ಇವ ಊರ್ ಸೀಮಿದ ಸರಿಯಾಗಿ ಬರ್ತಿದ್ದ. ಬರುದಕ್ಕ ಇವನಿಗೆ ಏನಾಯ್ತು, ಹಾದ್ಯಾಗ ಬರೋಣ ನದಿ ದಂಡಿಗೆ ಶಿವನ ದೇವಾಲಯ ಪ್ರತ್ಯಕ್ಷ ಆಯ್ತು. ಹೌದು ಶಿವನ ದೇವಾಲಯ ಯಾವಾಗ ಪ್ರತ್ಯಕ್ಷ ಆಯ್ತಲ್ಲ ಅವಾಗ ತಂಗಿಗೆ ಹೇಳ್ತಾನ, ಏನತ್ರಿಪ್ಪ ತಂಗಿಯವ್ವ ಓ ಇಲ್ಲೇ ಗಿಡದ ನೆಳ್ಳೈತಿ ಆಲ್ದ ಕಟ್ಟಿ, ಆಲ್ದ ಕಟ್ಟಿಗೆ ನೀ ಕುಂಡ್ರು ಹೋಗಿ ದೇವರಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತೀನಿ ಅನ್ಕತನ ಹೋಗುನು ಒಂದು ಅರ್ಧ ತಾಸು ಕುಂಡ್ರ ಅಂದ ತಂಗಿ. ಹೌದಾ ತಂಗಿ ಆಲ್ದ ಗಿಡದ ಬಡ್ಡೆ ಹಾಕುತ್ತಾಳ, ಅಣ್ಣ ದೇವ್ರಿಗೆ ಏನಂತೇಳಿ ಅಣ್ಣ ಒಳಗೆ ಸೀದಾ ಹೋದ. ಹೋಗಿ ಭಗವಂತನ ಕೇಳ್ತಾನ, ಏನತ್ರಿಪ್ಪ ಭಗವಂತ ಓ ನಾ ಕೊಟ್ಟ ಭಾಷೆಕ್ಕಾಗಿ ನಮ್ಮ ತಂಗಿನ ಹಳ್ಳಿ ಕಳಿಸ್ಯಾರ ನನ್ನ ಜೋಡಿ. ಯಾವಾಗ ನನ್ನ ತಂಗಿ ನನ್ನ ತವರಿಗೆ ಬಂದಾಳ ನಾ ಆಡಿದ ಮಾತು ತುಸಿ ಹೋಗಬಾರ್ದು. ಯಾವಾಗ ನಿನಗೆ ಶಿರಸ್ ಪವಾಡ ಕೊಡ್ತಾನಲ್ಲ ಭಗವಂತ ಹೇಳ್ಕೊಂಡಿಲ್ಲ ಅಂದ ಕಾಲಕ್ಕೆ ಅದೇ ಶಿವನ ಗದ್ದೆ ಮೇಲೆ ದೊಡ್ಡದೊಂದು ತಲವಾರಿತ್ತು. ಅದೇ ತಲವಾರ್ ತಗೊಂಡು ಚೆಂಡ ಕಡ್ಕೊಂಡ ದಂಡ ಚೆಂಡ ರಕ್ತದ ಮಣ್ಣಾಗಿ ಬಿದ್ದು ಒದ್ದಾಡ್ಲಿಕ್ಕ.
ಹೌದು. ಇಟ್ಟಾಗದ್ರಾಗ ಏನಾಯ್ತು, ಏನಾಯ್ತ್ರಿಪ್ಪ? ಆ ತಂಗಿ ಗಂಡ ಮನಿಗೆ ಬರೋದಕ್ಕ ತಾಯಿ ತಂದೆ ಮನ್ಯಾಗ ಕೂತಾರ. ಆ ತಾಯಿ ತಂದಿಗೆ ಮಾತು ಕೇಳತ್ತ, ಏನತ್ರಿಪ್ಪ? ನಮ್ಮ ಮಡದಿಯಲ್ಲಿ ಹೋಗ್ಯಾಳ ಅಂತ. ನಮ್ಮ ಕೆಲ್ಲಿದಾಳ ಅಂದವ. ನಮ್ಮ ಕೆಲ್ಲಿ ಹೋಗ್ಯಾಳ ಅಂದ್ರ, ಹೌದು. ಇಲ್ಲಪ್ಪ ನಿಮ್ಮ ಹಳೆಯ ಬಂದಿದ, ಅವ್ರ ಅಣ್ಣ ಬಂದಿದ, ಹಬ್ಬಕ್ ಕರ್ಕೊಂಡ್ ಹೋಗ್ಯಾನ, ನಾವೇ ಕಳಿಸಿದೀವಿ ಅಂದ ಕಾಲಕ್ಕ ಎಷ್ಟೊತ್ತಾಯ್ತು ಹೋಗಿ ಅಂದ. ಹೌದು. ಬಾಳ ಒಂದ್ ಅರ್ಧ ತಾಸ ಆಯ್ತು, ನಮ್ಮೂರ್ ಸೀಮಿ ನದಿ ದಾಟ್ಲಾಕತ್ತಿರ್ಬೇಕು, ಹೊಳಿ ದಾಟ್ಲಾಕತ್ತಿರ್ಬೇಕಂತೇಳಿ ಮನ್ಯಾಗ ತಾಯಿ ತಂದೆ ಹೇಳಿದ್ರು. ಮನ್ಯಾಗ ಏನಿನ ಕುದುರೆ ಇತ್ತು, ಅದೇ ಕುದುರೆ ಮೇಲೆ ಮನಗಡ ಹಾರಿ ಜಿಗದ್ ಕೂತ, ಕುದುರೆಗೆ 4 ಏಟು ಬಿಟ್ಟು 4 ಹಾರಗಲ್ನಾಗ ಹೊಳಿ ದಂಡಿಗೆ ಕುದುರೆ ಬತ್ತು. ಹೌದಾ? ಬರುದಕ್ಕ ಹೆಂಡತಿ ಗಿಡದ ಬಡ್ಡೆ ಹಾಕುತ್ತಾಳ ಅಲ್ಲ ನೆರಳಿಗೆ. ಹೌದು. ಹೆಂಡತಿ ಕೇಳ್ತಾನ, ಏನತ್ರಿಪ್ಪ? ನಿಮ್ ಅಣ್ಣ ಬಂದನ ಎಲ್ಲಿದಾನ ಅಂತ ಕೇಳ್ರು. ಅವಾಗ ಏನ್ ಹೇಳಿದ್ರಿ? ಒಳಗೆ ದೇವ್ರಿಗೆ ನಮಸ್ಕಾರ ಮಾಡ್ಲಕ್ ಹೋಗ್ಯಾನ. ಗಪ್ ನಾನು ದೇವ್ರಿಗೆ ನಮಸ್ಕಾರ ಮಾಡಿ ಬರ್ತೇನೆ. ಕುದುರೆ ಅಲ್ಲೇ ಗಿಡಕ್ಕ ಹಾಲು ಗಿಡ ಕಟ್ಟದ, ಸೀದಾ ದೇವ್ರ ಅಂತ್ಯಾಕ್ ಹೋದ. ಹೋಗಿ ನೋಡ್ತಾನ, ಶಿವಲಿಂಗದ ಮುಂದ ರುಂಡ ದಂಡ ರಕ್ತದ ಮಣ್ಣಾಗ ಬಿದ್ದು ಒದ್ದಾಡ್ಲಿಕ್ಕತ್ತೈತಿ. ಹೌದಾ? ಅವಾಗಿ ಮಾತು ತಿಳ್ಕೊಂಡ, ಏನತ್ರಿಪ್ಪ? ನಮ್ಮ ಹಳೆಯ ಬಂದು ನಮ್ಮೂರ್ ಸೀಮ್ಯಾಗ ಅವ್ರ ಊರ್ ಸೀಮ್ಯಾಗ ಪ್ರಾಣ ಕೊಟ್ಟಾನ. ನಾಳೆ ನನ್ನ ಹೆಂಡತಿ ತವ್ರ ಮನೆಗಿರೇ ಬಟ್ಟ ಬಂದಿತ್ತು, ನಮ್ಮ ಮನೆಗಿರೇ ಬಟ್ಟ ಬಂದಿತ್ತು. ಇಂತ ಊರಾಗ ಸೀಮ್ಯಾಗ ನಮ್ಮ ಹಳೆಯನ ಪ್ರಾಣ ಹೋಗೈತಿ ಅಂದ ಕಾಲಕ್ಕ ಈ ಜೀವನ ಇಟ್ಟು ನಾ ಏನ್ ಮಾಡ್ಲಿತ್ತೇಳಿ ಅದೇ ತಲವಾರ್ ತಗೊಂಡು ತಾನು ಚೆಂಡ ಕಡ್ಕೊಂಡ, ಅವಂದು ದಂಡ ಚೆಂಡ ರಕ್ತದ ಮಣ್ಣ ಬಿದ್ದು ಒದ್ದಾಡ್ಲಿಕ್ಕತ್ತು. ಹೌದು. ಈ ಹೆಣ್ಣು ಮಗಳು ಹೊರ ಕೂತಕ್ ವಿಚಾರ ಮಾಡಿಳು. ಏನತ್ರಿಪ್ಪ? ಅಣ್ಣ ಅರ್ಧ ತಾಸ್ನ್ಯಾಗ ಬರ್ತಂದಾವ, ಅಣ್ಣನೂ ಬರೋಲ್ಲ. ಗಂಡ ನಮಸ್ಕಾರ ಮಾಡ್ಲಕ್ ಹೋಗ್ಯಾನ, ಇವನು ಬರೋಲ್ಲ. ಇದು ಏನ್ರಿ ಇರ್ಬೇಕಂತ ಹೇಳಿ ಅಕ್ಕಿ ಏನ್ ಮಾಡಿಳು, ಅಲ್ಲೇ ಬುತ್ತಿ ಗಂಟಿಟ್ಟಿಕ್ಕಿನೂ ದೇವಾಲಯಕ್ಕೆ ಒಳಗ್ ಬಂದು ನೋಡ್ತಾಳ, ಗಂಡನ ದಂಡ ಚೆಂಡ ಅಣ್ಣನ ದಂಡ ಚೆಂಡ ಎರಡೂ ಬಿದ್ದು ಒದ್ದಾಡ್ಲಿಕ್ಕತ್ತಾವು, ಒದ್ದಾಡಕತ್ತಾವು. ಆ ರಕ್ತದ ಮಡ ನೋಡಿಕಿ ಹೆಣ್ಮಗಳು ಕೇಳ್ತಾಳ, ಏನತ್ರಿಪ್ಪ? ಭಗವಂತ ಎಂತ ಯಾಳೆ ತಂದಿ ಈ ಭೂಮಿ ಸೀಮಿ ಒಳಗ, ತವ್ರ ಮನಿ ಸೀಮಿ, ಊರ್ ಸೀಮಿ, ಗಂಡನ ಊರ್ ಸೀಮಿ. ಹೌದಾ? ಅಣ್ಣನ ಪ್ರಾಣ ಹೋಗ್ಯದ, ಗಂಡನ ಪ್ರಾಣ ಹೋಗ್ಯದ. ಈ ರಂಡಿತನ ಜೀವನ ತಗೊಂಡು ಏನ ಕೊಟ್ಟ ಮನಿಗ್ ಹೋಲೇನ್ ಇಟ್ಟೆ ಹುಟ್ಟಿರ್ತಕ್ಕಂತ ಮನಿಗ್ ಹೋಲು, ಎರಡು ಮನಿಗ್ ಹೋದ್ರ ನನಗ್ ಬಟ್ಟು ಬಂದಿತ್ಲಾ ಭಗವಂತ, ಗಂಡನ ಪ್ರಾಣ ಹೋಗ್ಯದ, ಅಣ್ಣನ ಪ್ರಾಣ ಹೋಗ್ಯದ, ಏನ್ ಮಾಡ್ಲತ್ತೇಳಿ ಅದೇ ತಲವಾರ್ ತಗೊಂಡು ಚೆಂಡ ಕಡ್ಕೋತೇಳು. ಕಡ್ಕೋದ್ರಾಗ ಸಾಕ್ಷಾತ್ ಭಗವಂತ ಎದ್ದ ಪ್ರತ್ಯಕ್ಷ ಆದ, ಕೈಯಾಗಿನ ತಲವಾರ್ ಕಸ್ಕೊಂಡ. ಹೌದಾ? ಯಾಕ ತಂಗಿ ಏನಾಗೈತಿ ಅಂತ ಕೇಳ್ತಾನ. ಹೌದಾ? ಭಗವಂತ ಆದಾಟ ಕತಿ ನಿನ್ ಕೂನೈತಿ ಗೊತ್ತದ, ಮತ್ತ ಈ ಹಣಿಗೆ ರಂಡಿತಾನ ಬಂದೈತಿ. ಏನ ಈ ರಂಡಿತಾನ ಮುಖ ತಕೊಂಡೇನ, ತವ್ರ ಮನಿಗ್ ಹೋಲಿ ಏನ್ ಗಂಡನ ಮನಿಗ್ ಹೋಲಿ ಭಗವಂತ, ಇಬ್ರು ಅಣ್ಣ ಮತ್ತು ಪತಿ ದೇವರ ಪ್ರಾಣ ಹೋಗ್ಯದ. ಈ ಜೀವನ ಇಟ್ಟು ಏನು ಮಾಡ್ಲಿತ್ತೇಳಿ ಪ್ರಾಣ ಕೊಡ್ಲಾಕ್ ತಯಾರಾಗಿನಿ ಅಂದ್ರು. ಹೌದಾ? ಅವಾಗ ಪರಮೇಶ್ವರ ಹೇಳ್ತಾನ, ಏನತ್ರಿಪ್ಪ? ತಾಯಿ ಹಂಗ ಚಿಂತೆ ಮಾಡ್ಬೇಡ, ಹೌದು, ಇಬ್ಬರನ್ನ ಹೊಳ್ಳಿ ಬದುಕಿಸ್ತೇನೆ, ಒಂದು ಮಂತ್ರ ಹೇಳ್ತೀನಿ. ಹೌದು. ಆ ಮಂತ್ರ ಹೇಳಿದ್ರಾಗ ದಂಡ ಚೆಂಡ ಜೋಡಿಸದ್ದ. ಯಾಕೆ ಹೋಗ್ಬೇಕಂದ್ರೆ ಹೆಣ್ಮಗಳು ಪರಮೇಶ್ವರ ನಿಂತ್ರ ಪಂಚಾಕ್ಷರಿ ಮಂತ್ರ ನುಡಿತಿದ್ದ. ಮಂತ್ರ ನುಡಿತಕ್ಕಂತ ಸಮಯದಲ್ಲಿ ಏನಾಗಿಬಿಡ್ತು, ಏನಾಗಿದ್ರಿಪ್ಪ? ಹೆಣ್ಮಗಳು ಗಡಬಡಕ್ ಬಿದ್ದು ಆ ಗಂಡನ ಚೆಂಡ ತಂದ ಅಣ್ಣನ ದಂಡಿಗೆ ಜೋಡಿಸಲು, ಗಂಡನ ಚೆಂಡ ಒಯ್ದ ಅಣ್ಣನ ದಂಡಿಗೆ ಜೋಡಿಸಲು, ಅಣ್ಣನ ಚೆಂಡ ತಂದ ಗಂಡನ ದಂಡಿಗೆ ಜೋಡಿಸಲು, ಎರಡು ಶಿವ 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 ಅಂತೇಳಿ ಎದ್ದು ಕೂತು. ಹೌದು. ಏನ್ ಎದ್ದು ಕೂತಲ್ಲ, ಅವಾಗಿಕ್ಕಿ ಹೆಣ್ಣು ಮಗಳು ವಿಚಾರ ಮಾಡಿಳು, ಏನತ್ರಿಪ್ಪ? ನನ್ನ ಹೊಟ್ಟಿಲ್ಲದೆ ಸಂತಾನಿಲ್ಲ, ಇಲ್ಲ ನಾರೇ ತವ್ರ ಮನೆಯಾಗಿನ ತೊಟ್ಲಾ ಬಟ್ಲಾ ಒಯ್ಬೇಕಂತಕ್ಕಂತ ನನ್ನ ಸಂಕಲ್ಪ ಐತಿ. ಇಂತ ಸಮಯದಾಗ ಏನಾಗಿದ್ರಿಪ್ಪ? ಸಂಸಾರ ಮಾಡ್ತ್ಯಾ, ತಳಗ ಗಂಡನ ಶರೀರ ಅದ, ಮ್ಯಾಲ ಚೆಂಡ ಅಣ್ಣಂದೈತಿ, ಮುಖ ನೋಡಿ ಸಂಸಾರ ಮಾಡಿ ತಳಗ ಅಣ್ಣನ ಜೋಡಿಗೆ ಬೋ ಕೊಟ್ಟಂಗ ಆಕೈತಿ. ಹೌದಾ? ಬ್ಯಾಡ, ದಂಡ ನೋಡಿ ಸಂಸಾರ ಮಾಡಿ ಜಗತ್ನಾಗಿನ ಮಂದಿ ಮಾತಾಡ್ತಾರ. ಅಣ್ಣನ ಜೋಡಿ ಸಂಸಾರ ಮಾಡ್ಯಾಳ ಅಂತೇಳಿ. ಇನ್ ಹೆಂಗ ಮಾಡ್ಲಿ ಭಗವಂತ, ಇಟ್ಟೆಲ್ಲಾ ಮಾಡಿ ಇಟ್ಟಿಕರೆ ಮತ್ತು ಹಾನಿ ಮಾಡ್ಲಿ ಅಂತೇಳಿ ಅದೇ ತಲವಾರ್ ತಗೊಂಡ್ ಹೊಡ್ಕೊತೇಳು. ಹೌದು. ಅವಾಗ ಪರಮೇಶ್ವರ ಹೇಳ್ತಾನ, ಏನತ್ರಿಪ್ಪ? ತಂಗಿ ಗಡಬಡಕ್ ಬೀಳ್ಬೇಡ, ನಿನ್ನ ತವ್ರ ಮನಿ ತೊಟ್ಲಾ ಬಟ್ಲಾ ತಗೊಂಡು ಜಗತ್ತಿಗೆ ಮಕ್ಕಳನ್ನ ಹಡ್ದು ಜಗತ್ತಿನಾಗ ನಿನ್ನ ಕೀರ್ತಿ ಜೈಶಾಲಿ ಆಗ್ಲಿವಾ, ಇಲ್ಲಿ ತನ ಹೆಂಗ ಜೀವನದಾಗ ಗಂಡ ಹೆಣ್ತಿದ್ರಲ್ಲ, ಇನ್ನ ನಿನ್ನ ಗಂಡ ಇದ್ದವ ಗಂಡ ನವಿಲಾಗ್ತಾನ, ನೀ ಹೆಣ್ಣು ನವಿಲಾಗ ನಿನ್ನ ಗಂಡ ಕುಣದು 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 ಕಣ್ಣಾಗಿ ನೀರು ಬರ್ತಾವ, ಆ ಕಣ್ಣಾಗಿ ನೀರು ಕುಡಿದು ಹೊಟ್ಲಾಗಿ ಜಗತ್ತಿಗೆ ತೊಟ್ಲಾ ಬೆಟ್ಲಾ ಬೆಳಗತ್ತಳೆ. ಭಗವಂತ ಆಶೀರ್ವಾದ ಮಾಡ್ದ, ಧರ್ಮದಿಂದ ನವಿಲಾಗ್ಯದ. ಜಗತ್ತಿನಾಗ ಇನ್ನಾದ್ರ ಧರ್ಮ ಸಂಕೇತ ನವಿಲುಗರಿಯನ್ನಿಟ್ಟು ದೇವ್ರ ಗದ್ದಿ ಮೇಲೆ ಇಟ್ಟು ಪೂಜೆ ಮಾಡ್ತೀವಿ. ಹೌದಾ? ಇದು ಧರ್ಮದಿಂದ. ಇಲ್ಲೇನ ದಾನ ಐತೇನ್? ಏನಿಲ್ರಿಪ್ಪ. ಇಲ್ಲ ಇಲ್ಲ. ಧರ್ಮ ಅಂದ್ರೆ ಹೆಂಗ್ರಿಪ್ಪ? ಅಗಳೇ ಒಂದು ಮಾತು ಹೇಳಿದ್ವಿ ನಾವು. ಏನತ್ತ ಸರ? ಏನಪ್ಪಾ ಅಂದ್ರೆ ನಮ್ಮ ಕುರಿ ಹಾಲು ಮತದಲ್ಲಿ ಧರ್ಮ ಐತಿ. ಹೌದೌದು. ಹಾಲು ಮತ್ತವರಲ್ಲಿ ಎಂತ ಧರ್ಮ ಎಂತದ್ರಿಪ್ಪ? ಈಗ
ಇರ್ಲಿ ಕೊಳ್ಳಿ ಅವ್ರು